ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗಾಗಲೇ ಕೆಸೆಟ್ ನೋಟಿಫಿಕೇಶನ್ ಬಂದಿದ್ದೆ. ಇದೇ 2 ನವಂಬರ್ 2ನೇ ತಾರೀಕು ನಿಮಗೆ ಎಕ್ಸಾಮ್ ಡೇಟು ಕೂಡ ಅನೌನ್ಸ್ ಆಗಿದೆ. ಸೊ ಈ ಎಕ್ಸಾಮ್ನ ಪ್ರಿಪ್ರೇಷನ್ಗೆ ಅನುಕೂಲ ಆಗೋ ದೃಷ್ಟಿಯಿಂದ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಈ ಪೇಪರ್ ಫಸ್ಟಿಗೆ ಸಂಬಂಧಪಟ್ಟಂಥ ಕೆಲವೊಂದು ವೀಡಿಯೋಸ್ನ ನಾವು ಡೈಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನೋಟಿಫೈ ಆಗಿರಿ. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಕೆಸೆಟ್ ಎಕ್ಸಾಮಲ್ಲಿ ಪೇಪರ್ ಫಸ್ಟ್ ಮತ್ತು ಪೇಪರ್ ಸೆಕೆಂಡ್ ಅಂತ ಟೋಟಲಿ 2 ಪೇಪರ್ಸ್ ಇರ್ತಾವೆ. ಪೇಪರ್ ಫಸ್ಟ್ ಆ್ಯಂಡ್ ಪೇಪರ್ ಸೆಕೆಂಡ್ ಅಂತ. ಸೊ ಪೇಪರ್ ಫಸ್ಟು ಟೋಟಲಿ 50 ಕ್ವಶನ್ಸ್ ಇರ್ತವೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್ ಅಂದರೆ 100 ಮಾರ್ಕ್ಸ್ಗಿರುತ್ತೆ. ಪೇಪರ್ ಸೆಕೆಂಡಲ್ಲಿ 100 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್ಗಿರುತ್ತೆ. ಟೋಟಲಿ ನೋಡ್ರಿ, ನಿಮಗೆ ಈ 2 ಪೇಪರಿಂದ ಸೇರಿ ನಿಮಗೆ 3 hours ಟೈಮ್ ಡ್ಯೂರೇಷನ್ ಕೊಡ್ತಾ ಇದ್ದಾನೆ. ಇದು ಆನ್ಲೈನ್ ಮೋಡ್ ಆಫ್ ಎಕ್ಸಾಮಿನೇಷನ್. ಹಿಂದೆಲ್ಲ ಕೆಸೆಟ್ ಎಕ್ಸಾಮು ಆಫ್ಲೈನ್ ಮೋಡಲ್ಲಿತ್ತು. ಕ್ವಶನ್ ಪೇಪರು OMR ಶೀಟ್ ಕೊಡ್ತಾಯಿದ್ರು. ಇವಾಗೆಲ್ಲ ಆನ್ಲೈನ್ ಮೋಡ್ ಆಫ್ ಎಕ್ಸಾಮಿನೇಷನ್ ಇದೆ. 2 ಪೇಪರಿಂದ ಸೇರಿ ನಿಮಗೆ 3 hours ಟೈಮ್ ಡ್ಯೂರೇಷನ್ ಮಾತ್ರ ಇರುತ್ತೆ. ಈ 3 ಅವರ್ಸಲ್ಲಿ ಸೊ ಪೇಪರ್ ಫಸ್ಟಲ್ಲಿ ಬರೋ 50 ಕ್ವಶನ್ಸು, ಪೇಪರ್ ಸೆಕೆಂಡಲ್ಲಿರೋ 100 ಕ್ವಶನ್ಸು 100 ಆನ್ಸರ್ ಮಾಡಬೇಕು. ಟೋಟಲಿ 2 ಪೇಪರ್ಸಿಂದ ಸೇರಿ ನಿಮಗೆ 150 ಕ್ವಶನ್ಸು, 3 hours ಟೈಮ್ ಡ್ಯೂರೇಷನ್ ಇರುತ್ತೆ. ಎಲ್ಲವೂ ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವೆ. ಬಹು ಆಯ್ಕೆ ಪ್ರಶ್ನೆಗಳು ಕೊಡ್ತಾ ಇರ್ತೀನಿ. ಇಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಅಂತ ಏನು ಇರಲ್ಲ, ಹೌದಾ? ಸೊ ಎಸ್ಪೆಷಲಿ ನಾನು ಈ ವಿಡಿಯೋದಲ್ಲಿ ಪೇಪರ್ ಫಸ್ಟಲ್ಲಿ ನೋಡ್ರಿ, ಟೋಟಲಿ 50 ಕ್ವಶನ್ಸ್ ಇರ್ತವೆ, 100 ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದ್ನಲ್ಲ. 1 ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಈ ಪೇಪರ್ ಫಸ್ಟಲ್ಲಿ ಟೋಟಲಿ 10 ಟಾಪಿಕ್ಸ್ ಇರ್ತವೆ. ಅಂದರೆ 10 ಕಾನ್ಸೆಪ್ಟ್ಗಳ ಮೇಲೆ ಪ್ರಶ್ನೆಗಳು ಕೇಳ್ತಾ ಇರ್ತಾನೆ. ಅವು ಯಾವ್ಯಾವು ಅಂದರೆ, ಒಂದು ಟೀಚಿಂಗ್ ಆಪ್ಟಿಟ್ಯೂಡ್ ಮೇಲೆ 5 ಕ್ವಶನ್ಸ್ ಇರ್ತವೆ. ರಿಸರ್ಚ್ ಆಪ್ಟಿಟ್ಯೂಡಿಗೆ ಸಂಬಂಧಪಟ್ಟಂತೆ 5 ಕ್ವಶನ್ಸ್ ಕೇಳ್ತಾನೆ. ರೀಡಿಂಗ್ ಕಂಪ್ರೇಷನ್ಗೆ ಸಂಬಂಧಪಟ್ಟಂತೆ 5 ಕ್ವಶನ್ಸು. ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ 5 ಕ್ವಶನ್ಸು. ಇದು ಆಪ್ಟಿಟ್ಯೂಡ್ ಅಥವಾ ಜನರಲ್ ಮ್ಯಾಥ್ಸ್, ಬೇಸಿಕ್ ಮ್ಯಾಥ್ಸ್ ಸಂಬಂಧಪಟ್ಟಂತೆ 5 ಕ್ವಶನ್ಸು. ಲಾಜಿಕಲ್ ರೀಸನಿಂಗ್ ಮೇಲೆ 5 ಕ್ವಶನ್ಸು. ಡಾಟಾ ಇಂಟರ್ಪ್ರಿಟೇಷನಲ್ಲಿ 5 ಕ್ವಶನ್ಸು. ಸೊ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಮೇಲೆ 5 ಕ್ವಶನ್ಸು. ಪೀಪಲ್ ಆ್ಯಂಡ್ ಎನ್ವಿರಾನ್ಮೆಂಟ್ ಕಾನ್ಸೆಪ್ಟ್ ಮೇಲೆ 5 ಕ್ವಶನ್ಸು. ಹೈಯರ್ ಎಜುಕೇಷನ್ ಸಿಸ್ಟಮು, ಗವರ್ನೆನ್ಸು, ಪೊಲಿಟಿಕ್ಸ್ ಮೇಲೆ 5 ಕ್ವಶನ್ಸು. ಟೋಟಲಿ 10 ಟಾಪಿಕ್ಸಿಂದ ಸೇರಿ 50 ಕ್ವಶನ್ಸ್ ನಿಮಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ಎಸ್ಪೆಷಲಿ ನನ್ನ ಕಾನ್ಸೆಪ್ಟ್ಗಳು ಈ ಆಪ್ಟಿಟ್ಯೂಡು, ಲಾಜಿಕಲ್ ರೀಸನಿಂಗು ಆ್ಯಂಡ್ ಡಾಟಾ ಇಂಟರ್ಪ್ರಿಟೇಷನ್ ಅಂತ 3 ಟಾಪಿಕ್ಸಿಂದ ಸೇರಿ ನಿಮಗೆ 15 ಮಾರ್ಕ್ಸ್ ಕವರ್ ಆಗುತ್ತೆ. ಸೊ ಈ 15 ಮಾರ್ಕ್ಸಿಗೆ ನೀವು 15 ಕೂಡ ಔಟ್ ಆಫ್ ಮಾರ್ಕ್ಸ್ ತೆಗಿಬೇಕಂದ್ರೆ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಲಿ ಈಗಾಗಲೇ ನಿಮ್ಮ ಏನು ಮಾಡಿದ್ದೀವಿ ಅಂದರೆ ಕೆಸೆಟ್ ಸಂಬಂಧಪಟ್ಟಂತೆ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀವಿ. ಸೊ ನೀವು ಪ್ಲೇ ಲಿಸ್ಟಿಗೆ ಹೋಗಿ ಕೆಸೆಟ್ ಅಂತ ಸಿಗುತ್ತೆ, ಅದರಲ್ಲಿ ಬರ್ತಕ್ಕಂಥ ವೀಡಿಯೋಸ್ನೆಲ್ಲ ವಾಚ್ ಮಾಡ್ಬೋದು. ಸೊ ನಿಮ್ಮ ಎಕ್ಸಾಮಿಗೆ ಖಂಡಿತ ಹೆಲ್ಪ್ ಆಗುತ್ತೆ. ಸೊ ಇಂದು ಮುಂದೆನೂ ಕೂಡ ಎಕ್ಸಾಮ್ ಬರುವವರೆಗೂ ಕೆಲವೊಂದು ಕಾನ್ಸೆಪ್ಟಿಗೆ ಸಂಬಂಧಪಟ್ಟಂತೆ ಆ ಥರ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಆನ್ಸರ್ ಮಾಡೋ ಸಿಂಪಲ್ ವಿಧಾನಗಳನ್ನು ನಿಮಗೆ ಬಿಡಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲೂ ಕೂಡ ಈ ಡಾಟಾ ಇಂಟರ್ಪ್ರಿಟೇಷನ್ನು, ಆಮೇಲೆ ಲಾಜಿಕಲ್ ರೀಸನಿಂಗು, ಆಪ್ಟಿಟ್ಯೂಡ್ ಮೇಲೆ ಯಾವ ಥರ ಪ್ರಶ್ನೆಗಳು ಇರೋ ಚಾನ್ಸಸ್ ಇರುತ್ತೆ, ಆನ್ಸರ್ ಮಾಡೋ ವಿಧಾನಗಳನ್ನು ಹೇಳ್ಕೊಡ್ತೀನಿ. ಸೊ 1 by 1 ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಬಿಫೋರ್ ನೋಡಿರಿ, ಸ್ಪರ್ಧಾ ಕರ್ನಾಟಕ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಸ್ಗೆ ಆಗಿರ್ಬೋದು, ನೆಕ್ಸ್ಟ್ ಬರ್ತಕ್ಕಂಥ PSTR ಎಕ್ಸಾಮು, HSTR, GPSTR, ಸೊ ಆಮೇಲೆ ನಮ್ಮ ಸ್ಟೇಟ್ ಗೌರ್ಮೆಂಟ್ನ ಎಲ್ಲ ಎಕ್ಸಾಮ್ಸ್ಗೆ ಆಫ್ಲೈನ್ ಬರಲಿಕ್ಕಾದ್ರೆ ಆನ್ಲೈನ್ ಕ್ಲಾಸಸ್ ಕೂಡ ಅವೈಲೇಬಲ್ ಇದ್ದಾವೆ. ಸೊ ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ 9071673831 ಅಥವಾ 32 ನಂಬರ್ಗೆ ಕರೆ ಮಾಡಿ ಗೂಗಲ್ ಪ್ಲೇ ಸ್ಟೋರಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡ್ಕೊಂಡು ಅದರ ಉಪಯೋಗನ ಪಡ್ಕೊತ ಬರ್ಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ. ಅದರಲ್ಲಿ ಎಸ್ಪೆಷಲಿ ಈ ಡಾಟಾ ಇಂಟರ್ಪ್ರಿಟೇಷನ್ ರಿಲೇಟೆಡ್ ಯಾವ ರೀತಿ ಪ್ರಶ್ನೆ ಕೇಳೋ ಚಾನ್ಸಸ್ ಇರುತ್ತೆ ಅಂತ ನೋಡ್ತಾ ಬರೋಣ. ಇಲ್ಲೊಂದು ಡಾಟಾ ಟೇಬಲ್ ಕೊಟ್ಟಿದ್ದೀನಿ. ಸೊ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದು ಡಾಟಾ ಟೇಬಲ್ ಕೊಟ್ಟಿದ್ದಾರೆ ಅಂತ ಅರ್ಥ ಆಯಿತು ಅಂದರೆ ಇದಕ್ಕೆ ರಿಲೇಟೆಡ್ ಆಗಿರೋ ಕ್ವಶನ್ಸಿಗೆ ಆನ್ಸರ್ ಮಾಡೋದು ಈಸಿ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಏನು ಡಾಟಾ ಇದೆ ಅಂದರೆ ನೋಡ್ರಿ, ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಸೆಲೆಕ್ಟೆಡ್ ಇನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇನ್ ಡಿಫ್ರೆಂಟ್ ಕಮಿಷನ್ಸ್ ಲೈಕ್ SSC, UPSC, IBPS ಆ್ಯಂಡ್ RRB ಓವರ್ ದ ಗಿವನ್ ಇಯರ್ಸ್ ಅಂತ ಇದೆ. ಅಂದರೆ ಇಲ್ಲಿ 5 ಆಯೋಗಗಳಿದ್ದಾವೆ. ಯಾವುದಂದರೆ SSC ಒಂದು, UPSC ಒಂದು, IBPS, RRB ಅಂತ 5 ಡಿಫ್ರೆಂಟ್ ಕಮಿಷನ್ಸಲ್ಲಿ
ಆ ವರ್ಷ ಆಯ್ಕೆ ಆಗಿರೋ ನಂಬರ್ ಆಫ್ ಕ್ಯಾಂಡಿಡೇಟ್ಸ್, ಪರೀಕ್ಷೆಗಳಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಸಂಖ್ಯೆಯನ್ನೇ ಇಲ್ಲಿ ಕೊಡ್ತಾ ಇದ್ದಾನೆ. ಫಾರ್ ಎಕ್ಸಾಂಪಲ್ ನೋಡ್ರಿ, SSC ಅಂದರೆ ಗೊತ್ತಿದೆ ನಿಮಗೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಕರಿತೀವಿ. SSCಯಲ್ಲಿ 2016 ಆಯ್ಕೆ ಆಗಿರೋ ಅಭ್ಯರ್ಥಿಗಳು 700 ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮಿನೇಷನ್ಲಿ ಆಯ್ಕೆ ಆಗಿರೋ ಕ್ಯಾಂಡಿಡೇಟ್ಸ್ 860 ಇದ್ದಾರೆ 2016. IBPS ಅಂದರೆ ಗೊತ್ತಿದೆ ನಿಮಗೆ, ಬ್ಯಾಂಕಿಂಗ್ ಎಕ್ಸಾಮ್ಸ್, ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ಅಂತ ಕರಿತೀವಲ್ಲ, ಈ IBPS ಎಕ್ಸಾಮಲ್ಲಿ ಆಯ್ಕೆ ಆಗಿರೋ ಅಭ್ಯರ್ಥಿಗಳು 540 ಕ್ಯಾಂಡಿಡೇಟ್ಸ್ ಇದ್ದಾರೆ 2016. ಅದೇ 2016 RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ಆಯ್ಕೆ ಆಗಿರೋ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ 465 ಕ್ಯಾಂಡಿಡೇಟ್ಸ್ ಇದ್ದಾರೆ. ಇದು 2016 ಡಾಟಾ ಇದೆಲ್ಲ. ಸೇಮ್ 2017 ಯಾವ್ಯಾವ ಎಕ್ಸಾಮಲ್ಲಿ ಎಷ್ಟೆಷ್ಟು ಕ್ಯಾಂಡಿಡೇಟ್ಸ್ ಕ್ಲಿಯರ್ ಮಾಡಿದ್ದಾರೆ, ಸೆಲೆಕ್ಟ್ ಆಗಿದ್ದಾರೆ ಅಂತ 2017 ಡಾಟಾ ಕೊಟ್ಟಿದ್ದಾರೆ. 2018 ಎಷ್ಟೆಷ್ಟು ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಆಗಿದ್ದಾರೆ ಅಂತ ಕೊಟ್ಟಿದ್ದಾನೆ. 2019 ಕೂಡ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ನ ಇಲ್ಲಿ ಕೊಡ್ತಾ ಹೋಗಿದ್ದಾನೆ. ಸೊ ಈ ಡಾಟಾ ಟೇಬಲ್ಲು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದೆ ಅಂತ ಅರ್ಥ ಆಯ್ತಲ್ಲ. ಈ 4 ಆಯೋಗಗಳಿದಾವೆ, SSC, UPSC, ಆಮೇಲೆ IBPS, RRBನಲ್ಲಿ 2016 19ವರೆಗೂ 4 ಡಿಫ್ರೆಂಟ್ ಇಯರ್ಸಲ್ಲಿ ಸೆಲೆಕ್ಟ್ ಆಗಿರೋ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ನ ಈ ಡಾಟಾ ಟೇಬಲಲ್ಲಿ ಕೊಟ್ಟಿದ್ದಾನೆ. ಇದನ್ನು ಯೂಸ್ ಮಾಡ್ಕೊಂಡು, ಈ ಡಾಟಾಸ್ ಯೂಸ್ ಮಾಡ್ಕೊಂಡು ಕೆಳಗಡೆ 5 ಕ್ವಶನ್ಸ್ ಕೇಳ್ತಾನೆ ನಿಮಗೆ KSET ಎಕ್ಸಾಮಲ್ಲಿ ಈ ಥರದ್ದು. ಆ 5 ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾ ಹೋಗ್ಬೇಕು. ಈಸಿಯಾಗಿ ಸ್ಕೋರ್ ಮಾಡೋದು, ಲಿಟ್ಲ್ ಬಿಟ್ ಕ್ಯಾಲ್ಕುಲೇಷನ್ ಗೊತ್ತಿದ್ರೆ ಸಾಕು ನಿಮಗೆ. ನೋಡಿರಿ, ಫಸ್ಟ್ ಕ್ವಶನ್ ಅದರಲ್ಲಿ, ವಿಚ್ ಕಮಿಷನ್ ಹ್ಯಾಸ್ ಸೆಲೆಕ್ಟೆಡ್ ದ ಲೋಯೆಸ್ಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಫ್ರಮ್ 2016 to 2019 ಅಂತ ಇದೆ. ಯಾವ ಆಯೋಗವು 2016ರಿಂದ 2019ರವರೆಗೆ ಕಡಿಮೆ ಸಂಖ್ಯೆಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದೆ ಅಂತ. ಯಾವ ಆಯೋಗ 2016 19ವರೆಗೂ ಟೋಟಲ್ ಮಾಡ್ತಾ ಹೋದರೆ ಯಾವ ಆಯೋಗದಲ್ಲಿ ಕಡಿಮೆ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದನು. ಸಿಂಪಲ್ ಕ್ವಶನ್ ನೋಡ್ರಿ. ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಈ SSC ಆಯೋಗದಿಂದ, ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ 2016 700 ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಆಗಿದ್ದಾರೆ, 17 580 ಕ್ಯಾಂಡಿಡೇಟ್ಸು, 18 785 ಕ್ಯಾಂಡಿಡೇಟ್ಸು, 19 675 ಕ್ಯಾಂಡಿಡೇಟ್ಸ್ ಆಯ್ಕೆ ಆಗಿದಾರಲ್ಲ. ಸೊ ಈ 4 ವರ್ಷದಿಂದ ಆಯ್ಕೆ ಆಗಿರೋ ಟೋಟಲ್ ಕ್ಯಾಂಡಿಡೇಟ್ಸ್ ಅಂದರೆ ಅಡಿಷನ್ ಮಾಡಿರಿ, ಅವನ್ನ ಕೂಡ್ತಾ ಬನ್ನಿ, ಸಂಕಲನ ಅಡಿಷನ್ ಮಾಡ್ತಾ ಬನ್ನಿ, ಎಷ್ಟು ಬರುತ್ತೆ ಅಂತ. 5 + 5 10 is 0, ಕ್ಯಾರಿ 1. 8 + 8 16 + 8 24ಗೆ 4, ಕ್ಯಾರಿ 2 ಆಗುತ್ತೆ. 8 + 7 15, 20 + 7 ಅಂದರೆ 27 ಬರುತ್ತೆ. 2740 ಕ್ಯಾಂಡಿಡೇಟ್ಸ್ SSCಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ 4 ಡಿಫ್ರೆಂಟ್ ಇಯರ್ಸಿಂದ ಸೇರಿ ಟೋಟಲ್. ಅದೇ ರೀತಿ UPSCಯಲ್ಲಿ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ಅಡಿಷನ್ ಮಾಡ್ತಾ ಬರ್ರಿ. 5 + 5 10 is 0, ಕ್ಯಾರಿ 1. 2 + 5 7, 7 + 6 ಅಂದರೆ 13ಗೆ 3, ಕ್ಯಾರಿ 1. 5 + 6 11, 11 + 4 15, 15 + 8 ಅಂದರೆ 23 ಆಗುತ್ತೆ. 2330 ಕ್ಯಾಂಡಿಡೇಟ್ಸ್ UPSC ಎಕ್ಸಾಮಲ್ಲಿ ಕ್ಲಿಯರ್ ಮಾಡಿರ್ತಕ್ಕಂಥ ಕ್ಯಾಂಡಿಡೇಟ್ಸ್. IBPS ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಆ್ಯಡ್ ಮಾಡೋಣ, 5 ಬರೆಯೋಣ ಲಾಸ್ಟಿಗೆ. 5 + 9 ಅಂದರೆ 14 + 4 ಅಂದರೆ 18ಗೆ 8, ಕ್ಯಾರಿ 1. 9 + 4 13, 13 + 7 ಅಂದರೆ 20, 20 + 5 ಅಂದರೆ 25 ಬರುತ್ತೆ. 2585 ಕ್ಯಾಂಡಿಡೇಟ್ಸು IBPS ಇಂದ ಸೆಲೆಕ್ಟ್ ಆಗಿದ್ದಾರೆ. ಸೊ ಹಾಗಾದರೆ RRBಯಲ್ಲಿ ಸೆಲೆಕ್ಟ್ ಆಗಿರೋದು 5 10 15 + 5 ಅಂದರೆ 20ಗೆ 0, ಕ್ಯಾರಿ 2. 6 + 8 ಅಂದರೆ 14, 14 + 5 ಅಂದರೆ 19, 19 + 6 ಅಂದರೆ 25ಗೆ 5, ಕ್ಯಾರಿ 2 ಇರುತ್ತೆ. 10 + 7 ಅಂದರೆ 17, 17 + 6 ಅಂದರೆ 23, 23 + 4 ಅಂದರೆ 23 + 4 ಅಂದರೆ 27 ಆಗುತ್ತೆ. ಸೊ RRBಯಲ್ಲಿ ಆಯ್ಕೆಯಾಗಿರೋ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಂದರೆ 2750 ಬರುತ್ತೆ, 2750. ಇಲ್ಲಿ ಕೇಳಿರೋದು ಯಾವ ಕಮಿಷನಲ್ಲಿ ಲೋಯೆಸ್ಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಸೆಲೆಕ್ಟ್ ಆಗಿದ್ದಾರೆ ಅಂತ ಕೇಳಿದ್ದಾನೆ. ಅದರಲ್ಲಿ ಲೀಸ್ಟ್ ನಂಬರ್, ಅತಿ ಚಿಕ್ಕ ಸಂಖ್ಯೆ ಆದ ನೋಡ್ರಿ, 2750 ಇದೆ, 2580 ಇದೆ, 2330 ಇದೆ, 2740 ಇದೆ. ಅಂದರೆ ಇದರಲ್ಲಿ ಅತಿ ಲೀಸ್ಟ್ ನಂಬರ್, ಅತಿ ಚಿಕ್ಕ ಸಂಖ್ಯೆ ಅಂದರೆ 2330. ಯಾವ ಆಯೋಗದಲ್ಲಿ ಕಡಿಮೆ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ ಅಂದರೆ UPSC ಆಯೋಗದಲ್ಲಿ. UPSCಯಲ್ಲಿ ಕಡಿಮೆ ಅಭ್ಯರ್ಥಿಗಳು ಆಯ್ಕೆ ಆಗಿದ್ದಾರೆ. UPSC ಅನ್ನೋದಿಲ್ಲಿ 3rd ಆಪ್ಷನಲ್ಲಿ ಇದೆ ನೋಡ್ರಿ, ಇದು ಸರಿ ಉತ್ತರ ಆಗುತ್ತೆ. ಕ್ಲಿಯರಾ? ಈ ರೀತಿ ಈ ಪ್ರಶ್ನೆಗೆ ನಾವು ಆನ್ಸರ್ ಮಾಡ್ಬೋದು. ಅರ್ಥ ಆಗಿದೆಯಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಟ್ರೈ ಮಾಡೋಣ. ಫೈಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಸಮ್ ಆಫ್ ದ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಇನ್ IBPS in 2018 and 2019 and the sum of the selected candidates in RRB in 2016 and 17 ಅಂತ ಇದೆ. ಇಲ್ಲಿ ಫೈಂಡ್ ದ ಡಿಫ್ರೆನ್ಸ್ ಅಂತ ಹೇಳಿದನು ಪ್ರಶ್ನೆ.
ಡಿಫ್ರೆನ್ಸ್ ಕಂಡುಹಿಡಿಬೇಕು. ಯಾವ್ಯಾವ ನಂಬರ್ಸ್ಗೆ ಡಿಫ್ರೆನ್ಸ್ ಕಂಡುಹಿಡಿಬೇಕಂತ ನೋಡ್ಕೊಳ್ರಿ. 2018 ಮತ್ತು 19ರಲ್ಲಿ IBPSನಲ್ಲಿ ಆಯ್ದ ಅಭ್ಯರ್ಥಿಗಳ ಮೊತ್ತ. 2018 ಮತ್ತು 19ರಲ್ಲಿ 2018ರಲ್ಲಿ IBPSಲ್ಲಿ ಆಯ್ಕೆಯಾಗಿರೋರು 450 ಕ್ಯಾಂಡಿಡೇಟ್ಸ್ ಇದ್ದಾರೆ. 2019ರಲ್ಲಿ IBPSಲ್ಲಿ ಆಯ್ಕೆಯಾಗಿರೋರು ಎಷ್ಟಿದ್ದಾರೆ ಅಂದರೆ 800 ಕ್ಯಾಂಡಿಡೇಟ್ಸ್ ಇದ್ದಾರೆ. ಈ 450 ಮತ್ತು 800 ಇವೆರಡೂ ನಂಬರ್ಸ್ ಅಡಿಷನ್ ಮಾಡಿರಿ, ಸಂಕಲನ ಮಾಡಿರಿ, ಎಷ್ಟು ಬರುತ್ತೆ ಅಂದರೆ 1250 ಆಗುತ್ತೆ. 2018-19ರಲ್ಲಿ IBPSಲ್ಲಿ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ಇವೆರಡು ಅಡಿಷನ್ ಮಾಡಿರಿ 1250 ಬರುತ್ತೆ. ಅದೇ ರೀತಿ 2016 ಮತ್ತು 17ರಲ್ಲಿ RRBಯಲ್ಲಿ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ಬೇಕು. 2016 ಮತ್ತು 17 ಅಂದರೆ RRBಯಲ್ಲಿ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ಇವೆರಡು ಅಡಿಷನ್ ಮಾಡಿರಿ ಎಷ್ಟು ಬರುತ್ತೆ ಅಂದರೆ 1000. ಇದು ಇವೆರಡು ಆ್ಯಡ್ ಮಾಡಿರಿ 65 + 55 ಆ್ಯಡ್ ಮಾಡಿದ್ರೆ 120 ಆಗುತ್ತೆ. ಸೊ ಇಲ್ಲಿ 5 + 5 10 is 0 ಕ್ಯಾರಿ 1, 7 + 5 12ಗೆ 2 ಕ್ಯಾರಿ 1, ಇಲ್ಲಿ 7 + 4 ಅಂದರೆ 11,120 ಆಗುತ್ತೆ. 1120 ಬರುತ್ತೆ ನೋಡಿ. 2018-19ರಲ್ಲಿ IBPSಲ್ಲಿ ಆಯ್ಕೆಯಾಗಿರೋ ಕ್ಯಾಂಡಿಡೇಟ್ಸ್ ಇವೆರಡು ಅಡಿಷನ್ ಮಾಡಿದ್ರೆ 1250 ಬರುತ್ತೆ. 2016 ಮತ್ತು 17ರಲ್ಲಿ RRB ಪರೀಕ್ಷೆಯಲ್ಲಿ ಆಯ್ಕೆಯಿರೋ ಕ್ಯಾಂಡಿಡೇಟ್ಸು 1120 ಬರುತ್ತಲ್ಲ. ಈ ಎರಡು ನಂಬರ್ಸ್ಗೂ ಡಿಫ್ರೆನ್ಸ್ ಕೇಳಿದ್ದಾನೆ, ಅಭ್ಯರ್ಥಿಗಳ ಮೊತ್ತದ ನಡುವಿನ ವ್ಯತ್ಯಾಸ ಅಂತ ಕೇಳಿದ್ದಾನೆ. ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಡಿಫ್ರೆನ್ಸ್ ಅಂತ ಇದೆ. ಡಿಫ್ರೆನ್ಸ್ ಮಾಡಿರಿ 1250ಯಲ್ಲಿ 1120 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಡಿಫ್ರೆನ್ಸ್ ಅಂದರೆ 130 ಡಿಫ್ರೆನ್ಸ್ ಬರುತ್ತೆ. ವ್ಯತ್ಯಾಸ 130 ಬರುತ್ತೆ. ಇದರಿಂದ ಇದನ್ನು ಕಳೆದಾಗ 130 ಬರುತ್ತಲ್ಲ. 130 ಅನ್ನೋದು ನೋಡ್ರಿ ಆಪ್ಷನ್ 3rd ಒನ್ನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗ್ತಾ ಇತ್ತಾ? ಈ ಥರ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ 3rd ಕ್ವಶನ್ ಟ್ರೈ ಮಾಡ್ತಾ ಬರೋಣ. 3ನೇ ಪ್ರಶ್ನೆ. ದ ರೇಷಿಯೋ ಆಫ್ ದ ಸಮ್ ಆಫ್ ದ ಕ್ಯಾಂಡಿಡೇಟ್ಸ್ ಸೆಲೆಕ್ಟೆಡ್ ಇನ್ SSC exam in 2016 and 17 to the sum of the candidates selected in IBPS exam in 2018 and 19 ಅಂತಿದೆ. 2016 ಮತ್ತು 17ರಲ್ಲಿ SSC ಪರೀಕ್ಷೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಮೊತ್ತದ ಅನುಪಾತವು 2018 ಮತ್ತು 19ರಲ್ಲಿ IBPS ಪರೀಕ್ಷೆಯಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳ ಮೊತ್ತಕ್ಕೆ ಅನುಪಾತ ಎಷ್ಟಿರುತ್ತೆ ಅಂತ ಕೇಳಿದ್ದಾನೆ. ಫಸ್ಟ್ ಆಫ್ ಆಲ್ ಇಲ್ಲಿ 2016 ಮತ್ತು 17ನಲ್ಲಿ SSC ಎಕ್ಸಾಮಲ್ಲಿ ಪಾಸ್ ಆಗಿರೋ ಕ್ಯಾಂಡಿಡೇಟ್ಸ್ಗೂ, ಅದೇ 2018 ಮತ್ತು 19ನಲ್ಲಿ IBPS ಎಕ್ಸಾಮ್ 2018 ಮತ್ತು 19ನಲ್ಲಿ IBPS ಎಕ್ಸಾಮಿಗೆ ಪಾಸ್ ಆಗಿರೋ ಕ್ಯಾಂಡಿಡೇಟ್ಸ್ಗೆ ರೇಷಿಯೋ ಕಂಡುಹಿಡಿಬೇಕು, ಅನುಪಾತ ಕಂಡುಹಿಡಿಬೇಕು. ಸೊ ಈ ಎರಡು ನಂಬರ್ಸ್ ಅಡಿಷನ್ ಮಾಡಿ 700 + 580 700 + 580 ಅಡಿಷನ್ ಮಾಡಿದರೆ ಕೂಡಿದರೆ ಎಷ್ಟು ಬರುತ್ತೆ ಅಂದರೆ 1280 ಬರುತ್ತೆ. 1280 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ 450 ಮತ್ತು 800 450 ಮತ್ತು 800 ಅಡಿಷನ್ ಮಾಡಿದ್ರೆ ಎಷ್ಟು ಬರುತ್ತೆ 1250 ಬರುತ್ತೆ. ಈ ಎರಡು ನಂಬರ್ಸ್ಗಿರ್ತಕ್ಕಂಥ ಅನುಪಾತ ಕಂಡುಹಿಡಿಬೇಕು, ರೇಷಿಯೋ ಕಂಡುಹಿಡಿಬೇಕು ಅಂತ ಪ್ರಶ್ನೆ ಕೇಳಿದ್ದಾನೆ. ಯಾವಾದರೂ ಕ್ಯಾನ್ಸಲ್ ಆಗ್ತಾವ ನೋಡೋಣ. ಇಲ್ಲಿ ಲಾಸ್ಟ್ ಪ್ಲೇಸಲ್ಲಿರೋ 0, ಇಲ್ಲಿರೋ 0 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 128, ಇಲ್ಲಿ 125 ಇದೆಯಲ್ಲ 128 125 ಆಯಿತು. ಈ 128 ಮತ್ತು 125 ಏನು ನಂಬರ್ಸ್ ಇದಾವಲ್ಲ ಇವು ಯಾವಾದರೂ ಸಿಂಗಲ್ ನಂಬರಿಂದ ಡಿವೈಡ್ ಆದರೆ ಡಿವೈಡ್ ಮಾಡ್ಕೋಬೇಕು. ಯಾವುದಾದ್ರು ಒಂದೇ ಸಂಖ್ಯೆಯಿಂದ ಭಾಗ ಆಗೋ ಥರ ಇದ್ದರೆ ಭಾಗಿಸ್ಬೇಕು. 128 125 ಯಾವುದೇ ಸಿಂಗಲ್ ನಂಬರಿಂದ ಡಿವೈಡ್ ಆಗದೆ ಅಂದರೆ ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಇದೇ ಫೈನಲ್ ರೇಷೋ ಆಗುತ್ತೆ. 128 = 125 ಯಾವ ಆಪ್ಷನಲ್ಲಿದೆ ನೋಡ್ರಿ, 128 = 125 ಅಂತ ಸೆಕೆಂಡ್ ಆಪ್ಷನಲ್ಲಿದೆ. ದಿಸ್ ಈಸ್ ದ ಎಕ್ಸಾಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಾ? ಈ ರೀತಿ ಸುಲಭವಾಗಿ ಆ ಕ್ವಶನ್ಗೆ ಆನ್ಸರ್ ಮಾಡ್ಬೋದು. ನೆಕ್ಸ್ಟು 4th ಕ್ವಶನ್ ಟ್ರೈ ಮಾಡ್ತಾ ಬರೋಣ. ಇದರಲ್ಲೇ ಫೈಂಡ್ ಔಟ್ ದ SSC selected candidates in 2017 is how much percentage more than the UPSC selected candidates in 2017. 2017ರಲ್ಲಿ SSC ಆಯ್ಕೆ ಮಾಡಿದ ಅಭ್ಯರ್ಥಿಗಳು 2017ರಲ್ಲಿ UPSC ಆಯ್ದ ಅಭ್ಯರ್ಥಿಗಳಿಗಿಂತ ಎಷ್ಟು ಶೇಕಡಾವಾರು ಹೆಚ್ಚಾಗಿದೆ ಅಂತ ಇದೆ. 2017ನಲ್ಲಿ ಫಸ್ಟ್ SSCಲಿ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸು 580 ಇದ್ದಾರೆ. ಸೇಮ್ 2017ನಲ್ಲಿ UPSCಯಲ್ಲಿ ಆಯ್ಕೆ ಆಗಿರೋ ಅಭ್ಯರ್ಥಿಗಳ ಸಂಖ್ಯೆ 480 ಇದ್ದಾರೆ. ಈ 580 ಜನ SSCಯಲ್ಲಿ ಆಯ್ಕೆ ಆಗಿದ್ದಾರಲ್ಲ 2017ನಲ್ಲಿ, ಅವರು UPSCಲಿ ಆಯ್ಕೆ ಆಗಿರೋ ಅಭ್ಯರ್ಥಿಗಳಿಂದ ಶೇಕಡ ಎಷ್ಟು ಹೆಚ್ಚಾಗಿದ್ದಾರೆ ಅಂತ ಕೇಳಿದ್ದಾನೆ. ಹೌ ಮಚ್ ಪರ್ಸೆಂಟೇಜ್ ಮೋರ್ ಅಂತ ಇದೆ. ಪರ್ಸೆಂಟೇಜ್ ಅಷ್ಟೇ ಅಲ್ಲ, ಪರ್ಸೆಂಟೇಜ್ ಮೋರ್ ಅಂತ ಇದೆ ನೋಡ್ರಿ ಇಂಗ್ಲೀಷಲ್ಲಿ.
SSCಯಲ್ಲಿ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸು UPSCಯಲ್ಲಿ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ಗಿಂತ ಎಷ್ಟು ಪರ್ಸೆಂಟ್ ಹೆಚ್ಚಾಗಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದೀನಿ. ಶೇಕಡಾವಾರು ಹೆಚ್ಚಳ ಕಂಡುಹಿಡಿಬೇಕು. ಪರ್ಸೆಂಟೇಜ್ ಮೋರ್ ಅಂತ ಪದ ಇದೆ. ಫಸ್ಟ್ ಆಫ್ ಆಲ್ SSCಯಲ್ಲಿ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸು UPSCಯಲ್ಲಿ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ಗಿಂತ ಎಷ್ಟು ಹೆಚ್ಚಿದ್ದಾರೆ ನೋಡ್ರಿ. ಈ 400ಕ್ಕಿಂತ ಇದು ಎಷ್ಟು ಜಾಸ್ತಿ ಇದೆ ಅಂತ ನೋಡ್ಕೋಬೇಕು. ಈ 580 ಜನ 400ಕ್ಕಿಂತ 180 ಜನ ಹೆಚ್ಚಾಗಿದ್ದಾರೆ. ಪರ್ಸೆಂಟೇಜ್ ಮೋರ್ ಕಂಡುಹಿಡಿಬೇಕು ಅಂದರೆ ಆ 400ಕ್ಕಿಂತ 180 ಜನ ಹೆಚ್ಚಿದ್ದಾರೆ. 400ಕ್ಕೆ 180 ಹೆಚ್ಚಾದರೆ 100ಕ್ಕೆ ಎಷ್ಟು ಜಾಸ್ತಿ ಅಂತ ಕಂಡುಹಿಡಿಬೇಕು. ಶೇಕಡಾವಾರು ಹೆಚ್ಚಳ ಅಂದರೆ 100ಗೆ ಎಷ್ಟು ಹೆಚ್ಚಾಗ್ತಾರೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ 100 1 100 4 400 ಕ್ಯಾನ್ಸಲ್ ಆಗುತ್ತೆ. ಈ 4ರಿಂದ 180 ಡಿವೈಡ್ ಮಾಡಿರಿ. 4 4 16 2 ಉಳಿಯುತ್ತೆ 20 ಆಗುತ್ತೆ. 4 5 20 ಕ್ಯಾನ್ಸಲ್ ಆಗಿ 45 ಇಂಟು 1 ಅಂದರೆ 45 ಬರುತ್ತೆ. 45% ಬರೀತೀನಿ. 45% ಇಲ್ಲಿ ಥರ್ಡ್ ಆಪ್ಷನಲ್ಲಿದೆ, ಸಾರಿ ಫಸ್ಟ್ ಆಪ್ಷನಲ್ಲಿದೆ. ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಈ ರೀತಿ ಸುಲಭವಾಗಿ ಆನ್ಸರ್ ಮಾಡ್ಬೋದು ನಾವು. ಈಸಿಯಾಗಿ ಕ್ವಶನ್ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಪ್ರಶ್ನೆ ಬರೋಣ. ಫೈಂಡ್ ಔಟ್ ದ ಅವರೇಜ್ ಆಫ್ ದ RRB ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಫ್ರಮ್ 2016 to 19 ಅಂತ ಇದೆ. RRB ಆಯ್ದ ಅಭ್ಯರ್ಥಿಗಳ ಸರಾಸರಿ 2016ರಿಂದ 19ರವರೆಗೆ ಕಂಡುಹಿಡಿಯಿರಿ ಅಂತ. RRBಯಲ್ಲಿ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ನ ಸರಾಸರಿ ಕಂಡುಹಿಡಿಬೇಕಂದ್ರೆ RRB ಎಕ್ಸಾಮಲ್ಲಿ 2016ಇಂದ 19ವರೆಗೂ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ನ ಟೋಟಲಿ ಈಗ ಆಲ್ರೆಡಿ ಫಸ್ಟ್ ಕ್ವಶನಲ್ಲಿ ನಾವು ಮಾಡಿಬಿಟ್ಟಿದ್ದೀವಿ. ಈ 4 ಸಂಖ್ಯೆಗಳನ್ನು ಮೊದಲನೇ ಪ್ರಶ್ನೆಯಲ್ಲಿ ಕೂಡಿದ್ದೀವಿ. ಎಷ್ಟು ಬಂದಿದೆ? 2750 ಬಂದಿದೆ. ಸೊ ನೋಡಿರಿ, ಇಲ್ಲಿ ಫಸ್ಟ್ ಕ್ವಶನಲ್ಲೇ ಆ್ಯಡ್ ಮಾಡಿದ್ವಿ. 2750 ಬಂದಿದೆಯಲ್ಲ, ಮತ್ತೊಂದು ಸಲ ಅಡಿಷನ್ ಮಾಡೋ ಅವಶ್ಯಕತೆ ಇಲ್ಲ. 2750 RRBಯಲ್ಲಿ ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್. ಈ 2750ಗೆ ನಾವು ಅವರೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. 2750ಕ್ಕೆ ಸರಾಸರಿ ಕಂಡುಹಿಡಿಬೇಕಂದ್ರೆ 1 2 3 4 ನಂಬರ್ಸ್ ಅಂದರೆ 4 ಡಿಫ್ರೆಂಟ್ ಇಯರ್ಸ್ ಎಲ್ಲ 4ಇಂದ ಡಿವೈಡ್ ಮಾಡ್ಕೋಬೇಕಂದ್ರೆ. ಸೊ 4 6 24, ಇನ್ನು 3 ಉಳಿಯುತ್ತೆ 35 ಆಗುತ್ತೆ. 4 8 32, ಇನ್ನು 3 ಉಳಿಯುತ್ತೆ 30 ಆಗುತ್ತೆ. ಸೊ 4 7 28, 2 ಉಳಿಯುತ್ತೆ. ಪಾಯಿಂಟ್ ಕಟ್ 0 ಇಳಿಸ್ಕೊಳ್ರಿ. 4 5 20 ಕ್ಯಾನ್ಸಲ್ ಆಗಿ 687.5 ಆಗುತ್ತೆ. 687.5 ಅನ್ನೋದು ಸೆಕೆಂಡ್ ಆಪ್ಷನಲ್ಲಿದೆ. ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಅರ್ಥ ಆಯ್ತಾ? ನೋಡಿ, ಅವು 5 ಕ್ವಶನ್ಸು ಡಾಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟಿತ್ತು. ಕೆಲವೊಂದು ಲಾಜಿಕಲ್ ರೀಸನಿಂಗ್ಸ್ ಮತ್ತು ಆಪ್ಟಿಟ್ಯೂಡಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ ಯಾವ ಥರ ಇರ್ತವೆ ಅಂತ ಕೆಲವೊಂದು ಸಾಲ್ವ್ ಮಾಡೋದು ಹೇಳ್ಕೊಡ್ತೀನಿ. ಲಾಜಿಕಲ್ ರೀಸನಿಂಗ್ ಸಂಬಂಧಪಟ್ಟಂಥ ಕ್ವಶನ್ ನೋಡ್ರಿ. ಇಫ್ ಆಲ್ ಪೀಸ್ ಆರ್ ಕ್ಯೂಸ್ ಅಂತ ಇದೆ ಆ್ಯಂಡ್ ಸಮ್ ಕ್ಯೂಸ್ ಆರ್ ಆರ್ಸ್ ಅಂತ ಇದೆ, ವಿಚ್ ಆಫ್ ದ ಫಾಲೋಯಿಂಗ್ ಮಸ್ಟ್ ಬಿ ಟ್ರೂ ಅಂತ. ಈ 4 ಆಪ್ಷನ್ಸಲ್ಲಿ ಯಾವ್ದು ಸರಿ ಅಂತ. ಎಲ್ಲ ಪಿಗಳು ಕ್ಯೂಗಳಾಗಿದ್ದರೆ ಮತ್ತು ಕೆಲವು ಕ್ಯೂಗಳು ಆರ್ಗಳಾಗಿದ್ದರೆ ಕೆಳಗಿನವುಗಳಲ್ಲಿ ಯಾವುದು ನಿಜವಾಗಿರಬೇಕು ಅಂತ ಪ್ರಶ್ನೆ ಕೇಳಿದನು. ಇದು ಸಿಲೋಯಿಸಮ್ ಅಂತ ಕರಿತೀವಿ. ಹೇಳಿಕೆಗಳು ಮತ್ತು ತೀರ್ಮಾನಗಳು ಅಂತ ಬರುತ್ತೆ ಲಾಜಿಕಲ್ ರೀಸನಿಂಗ್ಸಲ್ಲಿ. ಇಲ್ಲಿ 2 ಸ್ಟೇಟ್ಮೆಂಟ್ಸ್ ಇದ್ದಾವೆ. ಆಲ್ ಪೀಸ್ ಆರ್ ಕ್ಯೂಸ್ ಅಂತ ಇದ್ದಾವೆ, ಸಮ್ ಕ್ಯೂಸ್ ಆರ್ ಆರ್ಸ್ ಅಂತ ಇದ್ದಾವೆ. ಎಲ್ಲ ಪಿಗಳು ಕ್ಯೂಗಳಾಗಿದ್ದಾವೆ, ಆಮೇಲೆ ಕೆಲವು ಕ್ಯೂಗಳು ಆರ್ಗಳಾಗಿದ್ದಾವೆ ಅಂತ ಕೊಟ್ಟಿದ್ದಾನಲ್ಲ. ಈ 2 ಸ್ಟೇಟ್ಮೆಂಟ್ಸ್ಗೆ ವೆನ್ ಡಯಾಗ್ರಾಮ್ ಡ್ರಾ ಮಾಡಬೇಕು. ಯಾವ ರೀತಿ ಡ್ರಾ ಮಾಡ್ತೀವಿ? ಆಲ್ ಪೀಸ್ ಆರ್ ಕ್ಯೂಸ್ ಅಂತ ಕೊಟ್ಟಿದ್ದಾನೆ ಅಂದರೆ ಪಿಗೆ ಫಸ್ಟ್ ಸರ್ಕಲ್ ಬರೀತಾನೆ. ಇದು ಪಿ. ಎಲ್ಲ ಪಿಗಳು ಕ್ಯೂಗಳಾಗಿವೆ ಅಂತಿದೆಯಲ್ಲ, ಇದನ್ನು ಕ್ಯೂ ಬರೀತೀನಿ. ಎಲ್ಲ ಪಿಗಳು ಕ್ಯೂಗಳಾಗಿ. ಆಲ್ ಅಂತಿರೋದ್ರಿಂದ ಅವ್ರ ಮೇಲ್ಗಡೆ ಕಾನ್ಸೆಂಟ್ರಿಕ್ ಸರ್ಕಲ್ ಡ್ರಾ ಮಾಡಬೇಕು. ಆಲ್ ಅಂತ ಪದ ಇದೆ ಕನ್ನಡದಲ್ಲಿ. ಎಲ್ಲ ಅಂತ ಇದ್ದಾಗ ಆ ಪಿ ಮೇಲ್ಗಡೆ ಕಾನ್ಸೆಂಟ್ರಿಕ್ ಸರ್ಕಲ್ ಅಂದರೆ ಮೇಲ್ಗಡೆ ರೌಂಡ್ ಹಾಕೊಂಬಿಟ್ಟು ಕ್ಯೂ ಬರೀಬೇಕು. ಎಲ್ಲ ಪಿಗಳು ಕ್ಯೂಗಳಾಗಿದ್ದೇವೆ ಅನ್ನೋದಕ್ಕೆ ಈ ರೀತಿ ವೆನ್ ಡಯಾಗ್ರಾಮ್ ಡ್ರಾ ಮಾಡ್ತೀವಿ. ಮೊದಲನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್ ನೋಡ್ರಿ, ಕೆಲವು ಕ್ಯೂಗಳು ಆರ್ಗಳಾಗಿದ್ದಾವೆ ಅಂತ ಕೊಟ್ಟಿದ್ದಾನೆ. ಸಮ್ ಕ್ಯೂಸ್ ಆರ್ ಆರ್ಸ್ ಅಂತ ಇದೆ ಸೆಕೆಂಡ್ ಸ್ಟೇಟ್ಮೆಂಟ್. ಕೆಲವು ಅಂತ ಪದ ಇದೆ ಇಂಗ್ಲೀಷಲ್ಲಿ, ಸಮ್ ಅಂತ ಪದ ಇರೋದ್ರಿಂದ ಆಲ್ರೆಡಿ ಕ್ಯೂಗೆ ನಾವು ಸರ್ಕಲ್ ಡ್ರಾ ಮಾಡಿದ್ದೀವಿ. ಕೆಲವು ಅಂತಿರೋದ್ರಿಂದ ಇದಕ್ಕೆ ಇಂಟರ್ಸೆಕ್ಟ್ ಆಗೋ ಥರ ಸಮ್ ಕ್ಯೂಸ್ ಆರ್ ಆರ್ಸ್ ಅಂತ ಬರೀಬೇಕು. ಇಂಟರ್ಸೆಕ್ಟ್ ಆಗೋ ಥರ ಆರ್ ಬರ್ತದೆ. ಕ್ಲಿಯರಾ? ಓಕೆನಾ? ಸೊ ಈ ರೀತಿ ನಾವು ವೆನ್ ಡಯಾಗ್ರಾಮ್ ಡ್ರಾ ಮಾಡಿದಾದ್ಮೇಲೆ ಆ ಕೊಟ್ಟಿರೋ 2 ಹೇಳಿಕೆಗಳಿಗೆ ನಾವು ವೆನ್ ಡಯಾಗ್ರಾಮ್ ಡ್ರಾ ಮಾಡಿದಾದ್ಮೇಲೆ ಎಲ್ಲ ಪಿಗಳು ಆರ್ಗಳಾಗಿವೆ ಅಂತ ಇದೆ. ಎಲ್ಲ ಪಿಗಳು ಆರ್ಗಳಾಗಿವೆ ಅಂತ ಆಗಬೇಕು.
ಸೊ ಇಲ್ಲಿ ಪಿ ಇದೆ, ಇಲ್ಲಿ ಆರ್ ಇದೆ, ಎಲ್ಲ ಪಿಗಳು ಆರ್ಗಳಾಗಿವೆ ಅಂತ ಇರ್ಬೇಕಂದ್ರೆ ಪಿ ಮತ್ತು ಆರ್ನ ಸರ್ಕಲ್ ಒಂದ್ರೊಳಗಡೆ ಇರ್ಬೇಕು. ಹಂಗಾದ್ರೆ ಮಾತ್ರ ಅದು ಎಲ್ಲ ಅನ್ನೋದಕ್ಕೆ ಆಲ್ ಪೀಸ್ ಆರ್ಸ್ ಅಂತ ಇದೆ ಅಂದರೆ ಆಲ್ ಪೀಸ್ ಮೇಲ್ಗಡೆ ಆರ್ ಇರ್ಬೇಕು. ಪೀಸ್ ಮೇಲ್ಗಡೆ ಆರಲ್ಲ, ಪಕ್ಕದಾಗ ಇದೇ ಸಪ್ರೇಟ್ ಇದೆ ಅಂದರೆ 100% ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್, ಫಸ್ಟ್ ಕನ್ಕ್ಲೂಷನ್ ರಾಂಗ್ ಆಗುತ್ತೆ, ಮೊದಲನೇ ತೀರ್ಮಾನ. ಸಮ್ ಪೀಸ್ ಆರ್ ಆರ್ಸ್ ಅಂತಿದೆ, ಕೆಲವು ಪಿಗಳು ಆರ್ಗಳಾಗಿವೆ. ಪಿ ಮತ್ತು ಆರ್ಗಳು ಕೆಲವು ಪಿಗಳು ಆರ್ಗಳಾಗ್ಬೇಕಂದ್ರೆ ಈ ಪಿ ಮತ್ತು ಆರ್ನ ಸರ್ಕಲ್ ಈ ಥರ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ಬೇಕಾಯ್ತು. ಇಂಟರ್ಸೆಕ್ಟ್ ಆಗಿಲ್ಲ, ಸಪ್ರೇಟ್ ಇದಾವೆ ಅಂದರೆ ಇದು ಕೂಡ 100% ರಾಂಗ್. ಸೆಕೆಂಡ್ ಕನ್ಕ್ಲೂಷನ್. ನೋ ಪೀಸ್ ಆರ್ ಆರ್ಸ್ ಅಂತಿದೆ, ಯಾವುದೇ ಪಿಗಳು ಆರ್ಗಳಾಗಿಲ್ಲ ಅಂತಿದೆ. ಯಾವುದೇ ಪಿಗಳು ಆರ್ಗಳಾಗಿಲ್ಲ ಅಂತ ಕೊಟ್ಟಿದ್ದಾನೆ, ಕೆಲವು ಪಿಗಳು ಆರ್ಗಳಾಗಿದ್ದಾರೆ ಅಂತ ಕೊಟ್ಟಿದ್ದಾನೆ. ಯಾವುದೇ ಪಿಗಳು ಆರ್ಗಳಾಗಿಲ್ಲ ಅಂದರೆ ಇದು ಸಪ್ರೇಟ್ ಇದೆ, ಇದು 100% ಕರೆಕ್ಟ್ ಇದೆ. ಸಪ್ರೇಟ್ ಇದೆ ಅಂದರೆ ನೋ ಅಂತ ಪದ ಇರಬೇಕು. ಯಾವುದೇ ಪಿಗಳು ಆರ್ಗಳಾಗಿಲ್ಲ ಅಂತಿದೆಯಲ್ಲ, ಸಿ ಆಪ್ಷನ್ ಸರಿ ಇದೆ. ನೆಕ್ಸ್ಟ್ ನನ್ ಆಫ್ ದಿ ಅಬೋವ್, ಯಾವುದು ಸರಿ ಇಲ್ಲ ಅಂತ ಹೇಳಿದಾನೆ, ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಇದೆ. ಯಾವುದೇ ಪಿಗಳು ಆರ್ಗಳಾಗಿಲ್ಲ ಅಂತ, ಹಾಗಾಗಿ ಥರ್ಡ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಕ್ವೆಶನ್ ಬರೋಣ, ಮುಂದಿನ ಪ್ರಶ್ನೆ. 3 individuals have to be selected from a group of 6 people. How many different combinations are possible ಅಂತಿದೆ. 6 ಜನರ ಗುಂಪಿನಿಂದ 3 ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕಾಗಿದೆ, ಎಷ್ಟು ವಿಭಿನ್ನ ಸಂಯೋಜನೆಗಳು ಸಾಧ್ಯ ಅಂತ. ಒಂದು ಗುಂಪಲ್ಲಿ 6 ಜನ ಇದ್ದಾರೆ. 6 ಜನದಲ್ಲಿ ನಮಗೆ ಬೇಕಾದ್ರೆ 3 ಜನನ ಎಷ್ಟು ಡಿಫ್ರೆಂಟ್ ವೇಸಲ್ಲಿ ಆಯ್ಕೆ ಮಾಡ್ಬೋದು ಅಂತ ಕ್ವಶನ್ ಕೇಳಿದ್ದಾನೆ. ಟೋಟಲಿ 6 ಜನ ಇರ್ತಾರೆ, ಯಾರಾದ್ರೂ 3 ಜನದ ಟೀಮ್ ಮಾಡ್ಕೊತ ಹೋಗ್ಬೇಕು, ಎಷ್ಟು ಡಿಫ್ರೆಂಟ್ ಟೀಮ್ಸ್ ಮಾಡೋಕ್ಕೆ ಸಾಧ್ಯತೆ ಇದೆ ಅಂತ ಕ್ವಶನ್ ಕೇಳಿದಾನಲ್ಲ. ಸಿಂಪಲ್ ನೋಡ್ರಿ, 6 ಜನರಿಂದ 3 ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೋಬೇಕು. ಆಯ್ಕೆ ಅಂದರೆ ಕಾಂಬಿನೇಷನ್ ಅಂತ ಕರಿತೀವಿ, ಅದನ್ನ ಸಿ ಅಂತ ಯೂಸ್ ಮಾಡಬೇಕು. ಕಾಂಬಿನೇಷನ್ ಅಂತ ಕರಿತೀವಿ, ಸಿ ಯೂಸ್ ಮಾಡಿ ಬರಿಬೇಕು. 6C3ನ ಸ್ಪ್ಲಿಟ್ ಮಾಡೋದು ಯಾವ ರೀತಿ ಅಂದರೆ ವಿತೌಟ್ ಫಾರ್ಮುಲಾ ಆನ್ಸರ್ ಮಾಡ್ಬೇಕು ಡೈರೆಕ್ಟಾಗೆ. ಅಂದರೆ ಈ 6ಇಂದ ಸ್ಟಾರ್ಟ್ ಮಾಡಿ ಡಿಸೆಂಡಿಂಗ್ ಆರ್ಡ್ರಲ್ಲಿ 3 ನಂಬರ್ಸ್ ಬರಿಬೇಕು. 6 × 5 × 4 ಅಂತ 3 ನಂಬರ್ಸ್ ಬರಿಬೇಕು. 6 × 5 × 4 ಡಿವೈಡ್ ಬೈ 3 ಇದೆ ಅಂದರೆ 3 × 2 × 1 ಅಂತ ಬರ್ತೀನಿ. 3 × 2 × 1 ಬರೀತೀನಿ. 3 2 6, ಈ 6 ಕ್ಯಾನ್ಸಲ್ ಆಗುತ್ತೆ. 5 × 4, 5 4 20 ಬರುತ್ತೆ. 5 4 20 ಬರುತ್ತೆ. 20 ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ದಿಸ್ ಇಸ್ ದ ಆನ್ಸರ್. 20 ಅನ್ನೋದು ಆಪ್ಷನ್ ಸಿ ನಲ್ಲಿದೆ, ಅದು ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್? 20 ಸಂಯೋಜನೆಗಳು ಸಾಧ್ಯ ಅಂತ. ನೆಕ್ಸ್ಟ್ ಪ್ರಶ್ನೆ ಬರೋಣ ನೋಡ್ರಿ. ಇನ್ ದ ಫಾಲೋಯಿಂಗ್ ಫಿಗರ್ rectangle, square, circle and triangle represents the regions of wheat, gram, maize and rice cultivation respectively based on the figure. Answer the following questions ಅಂತ ಇದೆ ನೋಡಿ. ಇಲ್ಲೊಂದು ಚಿತ್ರ ಇದೆ, ಇಲ್ಲಿ ಆಯತ ಇದೆ, ವೃತ್ತ ಇದೆ, ತ್ರಿಭುಜ ಇದೆ, ಚೌಕ ಇದೆ. ಸೊ ಈ ಆಯತ ಏನಿದೆಯಲ್ಲ, ಇದು ಆಯತ ಗೋಧಿಯನ್ನು ಪ್ರತಿನಿಧಿಸುತ್ತೆ. ಗೋಧಿ ಬೆಳೀತಕ್ಕಂಥ ಕೃಷಿ ಪ್ರದೇಶವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ಚೌಕ ಇದೆಯಲ್ಲ, ಇದು ಧಾನ್ಯಗಳನ್ನು ಬೆಳೀತಕ್ಕಂಥ ಒಂದು ಕೃಷಿ ಪ್ರದೇಶವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ ತ್ರಿಭುಜ ಅನ್ನೋದು ಭತ್ತ ಬೆಳೀತಕ್ಕಂಥ ಒಂದು ಪ್ರದೇಶವನ್ನು ರೆಪ್ರೆಸೆಂಟ್ ಮಾಡುತ್ತೆ. ವೃತ್ತ ಅನ್ನೋದು ಮೆಕ್ಕೆಜೋಳ ಬೆಳೀತಕ್ಕಂಥ ಒಂದು ಪ್ರದೇಶವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಲಾಜಿಕಲ್ ರೀಸನಿಂಗಲ್ಲಿ ಈ ಥರ ಪ್ರಶ್ನೆಗಳೆಲ್ಲ ಬರ್ತಾ ಇರ್ತವೆ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಕೆಳಗಡೆ 2 ಕ್ವಶನ್ಸು, 3 ಕ್ವಶನ್ಸು, 4 5 ಕ್ವಶನ್ಸ್ ತನಕ ಕೇಳೋ ಚಾನ್ಸಸ್ ಇರುತ್ತೆ. ಯಾವ ಥರ ಪ್ರಶ್ನೆಗಳಿದಾವೆ ಆನ್ಸರ್ ಮಾಡೋದು ನೋಡ್ತಾ ಬರೋಣ ಬನ್ನಿ. ವಿಚ್ ಏರಿಯಾ ಇಸ್ ಕಲ್ಟಿವೇಟೆಡ್ ಬೈ ಆಲ್ 4 ಕಮೋಡಿಟೀಸ್ ಅಂತಿದೆ. ಎಲ್ಲ 4 ಸರಕುಗಳನ್ನು ಅಥವಾ ಬೆಳೆಗಳನ್ನು ಬೆಳೀತಕ್ಕಂಥ ಪ್ರದೇಶವನ್ನು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಸಂಖ್ಯೆ ಯಾವುದು ಅಂತ ಪ್ರಶ್ನೆ ಕೇಳಿದಂಗೆ. ಅಂದರೆ ಆ ಸಂಖ್ಯೆ ಈ 4 ಚಿತ್ರದೊಳಗಡೆ ಇರಬೇಕು ಅಂತ. ಈ 4 ಡಯಾಗ್ರಾಮ್ಸ್ ಒಳಗಡೆ ಆ ಸಂಖ್ಯೆ ಇರಬೇಕು. ಯಾವ್ದು ಆ ಸಂಖ್ಯೆ ಅಂದರೆ ನೋಡ್ರಿ, ಯಾವ್ದು ಆ ಸಂಖ್ಯೆ ಅಂದರೆ ಈ 7 ಇದೆಯಲ್ಲ, 7 ಈ 7 ಈ ತ್ರಿಭುಜದೊಳಗಡೆನೂ ಕಾಣಿಸ್ತಾ ಇದೆ ಅಂದರೆ ಭತ್ತ ಬೆಳೀತಾರೆ ಅಂತ. ಈ 7 ಈ ಚೌಕದೊಳಗಡೆನೂ ಕಾಣಿಸ್ತಾ ಇದೆ ಅಂದರೆ ಧಾನ್ಯಗಳನ್ನು ಬೆಳೀತಾರೆ ಅಂತ. ಈ 7 ಏನಿದೆಯಲ್ಲ, ಇದು ಈ ವೃತ್ತದೊಳಗಡೆನೂ ಕಾಣಿಸ್ತಾ ಇದೆ ಅಂದರೆ ಏನು, ಮೆಕ್ಕೆಜೋಳ ಬೆಳೀತಾ ಇದ್ದಾರೆ ಅಂತ. ಈ 7 ಈ ಆಯತದೊಳಗಡೆ ಕಾಣಿಸ್ತಾ ಇದೆ ಅಂದರೆ ಗೋಧಿನೂ ಕೂಡ ಬೆಳೀತಾ ಇದ್ದಾರೆ ಅಂತ. ಎಲ್ಲ 4 ವಿಧದ ಬೆಳೆಗಳನ್ನು ಬೆಳೀತಕ್ಕಂಥ ಪ್ರದೇಶ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಸಂಖ್ಯೆ ಯಾವುದಂದರೆ 7 ಅಂತ ಹೇಳ್ತೀವಿ. 7 ಅನ್ನೋದಿಲ್ಲ, ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ಇದಕ್ಕೇನು ಕ್ಯಾಲ್ಕುಲೇಷನ್ ಇರಲ್ಲ, ಏನೂ ಇರಲ್ಲ. ಲಾಜಿಕ್ಕಾಗಿ ಕರೆಕ್ಟಾಗಿ ಯೋಚನೆ ಮಾಡಿ ಆನ್ಸರ್ ಮಾಡಬೇಕು. 7 ಅಂತಕ್ಕಂಥ ಪ್ಲೇಸ್ ಇರೋ ಜಾಗದಲ್ಲಿ ಎಲ್ಲ 4 ಬೆಳೆಗಳನ್ನು ಬೆಳಿಬೋದು ಅಂತ ಅರ್ಥ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡ್ತಾ ಬನ್ನಿ.
ಯಾವ ಪ್ರದೇಶದಲ್ಲಿ ಗೋಧಿ ಮತ್ತು ಮೆಕ್ಕೆಜೋಳ ಮಾತ್ರ ಬೆಳೆಯಲಾಗುತ್ತೆ? ವಿಚ್ ಏರಿಯಾ ಇಸ್ ಕಲ್ಟಿವೇಟೆಡ್ ಬೈ ವೀಟ್ ಆ್ಯಂಡ್ ಮೈಜ್ ಓನ್ಲಿ ಅಂತಿದೆ. ಓನ್ಲಿ ಅಂತ ಪದ ಇದೆ, ಮಾತ್ರ ಅಂತ ಕನ್ನಡದಲ್ಲಿ ಇದೆ. ಯಾವ ಪ್ರದೇಶದಲ್ಲಿ ಗೋಧಿ ಮತ್ತು ಮೆಕ್ಕೆಜೋಳ ಮಾತ್ರ ಬೆಳೀತಕ್ಕಂಥ ಪ್ರದೇಶ? ಗೋಧಿ ಬೆಳೀತಕ್ಕಂಥ ಪ್ರದೇಶ ಅಂದರೆ ಆಯತ, ಮೆಕ್ಕೆಜೋಳ ಬೆಳೀತಕ್ಕಂಥ ಪ್ರದೇಶ ಅಂದರೆ ವೃತ್ತ. ಆ ಸಂಖ್ಯೆ ಆಯತದಲ್ಲಿ ಮತ್ತು ವೃತ್ತದಲ್ಲಿ ಮಾತ್ರ ಕಾಣಿಸ್ಬೇಕು, ಬೇರೆ ಚಿತ್ರದಲ್ಲಿ ಕಾಣಿಸಂಗೇ ಇಲ್ಲ. ಆಯತ ಮತ್ತು ವೃತ್ತದಲ್ಲಿ ಮಾತ್ರ ಆ ಸಂಖ್ಯೆ ಕಾಣಿಸ್ಬೇಕಂದ್ರೆ ಯಾವ ಸಂಖ್ಯೆ ಇದೆ? 4ನ ಸಂಖ್ಯೆ ಇದೆ ನೋಡ್ರಿ. ಈ ಆಯತದೊಳಗಡೆ ಕಾಣಿಸ್ತಾ ಇದೆ ಅಂದರೆ ಗೋಧಿ ಬೆಳೀತಾರೆ ಅಂತ, ಈ ವೃತ್ತದೊಳಗಡೆ 4 ಕಾಣಿಸ್ತಾ ಇದೆ ಅಂದರೆ ಮೆಕ್ಕೆಜೋಳ ಬೆಳೀತಾರೆ ಅಂತ. ಸೊ ಇವೆರಡೂ ಚಿತ್ರದಲ್ಲಿ ಮಾತ್ರ ಕಾಣಿಸ್ತಕ್ಕಂಥ ಸಂಖ್ಯೆ 4 ಆಗಿದೆ ಅಂದರೆ ಈ ಪ್ರಶ್ನೆಗೆ ಗೋಧಿ ಮತ್ತು ಮೆಕ್ಕೆಜೋಳ ಮಾತ್ರ ಬೆಳೀತಕ್ಕಂಥ ಪ್ರದೇಶವನ್ನು ಸೂಚಿಸ್ತಕ್ಕಂಥ ಜಾಗ ಅಂದರೆ 4 ಅಂತ ಹೇಳ್ಬೋದು. ಓಕೆನಾ, ಕ್ಲಿಯರಾ? ನೆಕ್ಸ್ಟ್ ಕ್ವೆಶ್ಚನ್ ಟ್ರೈ ಮಾಡ್ತಾ ಬನ್ನಿ. ಮುಂದಿನ ಪ್ರಶ್ನೆ, ಯಾವ ಪ್ರದೇಶದಲ್ಲಿ ಭತ್ತ ಮಾತ್ರ ಬೆಳೆಯಲಾಗುತ್ತದೆ? ವಿಚ್ ಏರಿಯಾ ಇಸ್ ಕಲ್ಟಿವೇಟೆಡ್ ಬೈ ರೈಸ್ ಓನ್ಲಿ ಅಂತಿದೆ. ಭತ್ತವನ್ನು ಮಾತ್ರ ಅಂತ ಪದ ಇದೆ ನೋಡ್ರಿ, ಭತ್ತವನ್ನು ಮಾತ್ರ ಬೆಳೀತಕ್ಕಂಥ ಪ್ರದೇಶ ರೈಸ್ ಓನ್ಲಿ ಅಂತ ಇಂಗ್ಲೀಷಲ್ಲಿದೆ. ಸೊ ಇಲ್ಲಿ ಭತ್ತ ಬೆಳೀತಕ್ಕಂಥ ಪ್ರದೇಶ ಯಾವ ಶೇಪಲ್ಲಿದೆ ಅಂದರೆ ತ್ರಿಭುಜಾಕಾರದಲ್ಲಿ ಇದೆಯಲ್ಲ, ಆ ಸಂಖ್ಯೆ ಆ ತ್ರಿಭುಜದೊಳಗಡೆ ಬಿಟ್ಟು ಬೇರೆ ಯಾವುದೇ ಚಿತ್ರದೊಳಗಡೆ ಇರಂಗಿಲ್ಲ. ಮಾತ್ರ ಏನಂದ್ರೆ ತ್ರಿಭುಜ ಬಿಟ್ಟು ಬೇರೆ ಯಾವುದೇ ಚಿತ್ರದಲ್ಲಿ ಇರಂಗಿಲ್ಲ ಅಂದರೆ ತ್ರಿಭುಜದಲ್ಲಿ ಮಾತ್ರ ಕಾಣಿಸ್ತಕ್ಕಂಥ ಸಂಖ್ಯೆ ಇದು ಒಂದೇ. ಈ 1 ಏನಿದೆಯಲ್ಲ, ಈ 1 ಅಂತ ಇರ್ತಕ್ಕಂಥ ಜಾಗದಲ್ಲಿ ಭತ್ತವನ್ನು ಮಾತ್ರ ಬೆಳೆಯಲಾಗುತ್ತೆ ಅಂತ ಅರ್ಥ. ಸೊ 1 ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್, ಗೊತ್ತಾಯ್ತಾ? ನೆಕ್ಸ್ಟ್ ಪ್ರಶ್ನೆ ಬರೋಣ, ಟ್ರೈ ಮಾಡೋಣ. ವಿಚ್ ಏರಿಯಾ ಇಸ್ ಕಲ್ಟಿವೇಟೆಡ್ ಬೈ ಮೇಜ್ ಓನ್ಲಿ ಅಂತ ಇದೆ. ಯಾವ ಪ್ರದೇಶದಲ್ಲಿ ಮೆಕ್ಕೆಜೋಳ ಮಾತ್ರ ಬೆಳೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಮೆಕ್ಕೆಜೋಳವನ್ನು ಬೆಳೆಯಲಾಗುತ್ತದೆ ಅಂತ ಕೇಳಿದ್ದಾನೆ ಅಂದರೆ ಮೆಕ್ಕೆಜೋಳ ಅಂದರೆ ಸರ್ಕಲ್, ವೃತ್ತ, ಅಂದರೆ ಆ ಸಂಖ್ಯೆ ಮಾತ್ರ ಅಂತ ಇದೆ ನೋಡ್ರಿ. ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಓನ್ಲಿ ಅಂತಿರುತ್ತೆ. ಆ ವೃತ್ತವನ್ನು ಬಿಟ್ಟು ಬೇರೆ ಯಾವುದೇ ಚಿತ್ರದೊಳಗಡೆ ಆ ಸಂಖ್ಯೆ ಇರೋಂಗಿಲ್ಲ. ಹಾಗಾದ್ರೆ ಆ ಸಂಖ್ಯೆ ಯಾವುದಂದರೆ 3 ಇದೆಯಲ್ಲ, ಇದು 3 ಅನ್ನೋದು ವೃತ್ತದ ಬಿಟ್ಟು ಬೇರೆ ಯಾವುದೇ ಚಿತ್ರದಲ್ಲಿಲ್ಲ. ಹಾಗಾಗಿ 3 ಅನ್ನೋ ಸಂಖ್ಯೆಯಲ್ಲಿ ಮೆಕ್ಕೆಜೋಳ ಅಂದರೆ 3 ಅನ್ನು ಹೊಂದಿರೋ ಜಾಗದಲ್ಲಿ ಮೆಕ್ಕೆಜೋಳವನ್ನು ಮಾತ್ರ ಬೆಳೆಯಲಾಗುತ್ತೆ. 3 ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ದಿಸ್ ಈಸ್ ದ ಆನ್ಸರ್. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇದರಲ್ಲಿ 5 ಕ್ವಶನ್ಸ್ ಇದ್ದಾವೆ. ಯಾವ ಪ್ರದೇಶದಲ್ಲಿ ಭತ್ತ ಮೆಕ್ಕೆಜೋಳ ಬೇರೆ ಏನು ಬೆಳೆಯುವುದಿಲ್ಲ ಅಂತ? ಭತ್ತ ಮೆಕ್ಕೆಜೋಳ ಬಿಟ್ಟು ಬೇರೆ ಏನು ಬೆಳೆಯೋದಿಲ್ಲ ಅಂತ ಕೊಟ್ಟಿದ್ದಾನೆ. ವಿಚ್ ಏರಿಯಾ ಇಸ್ ಕಲ್ಟಿವೇಟೆಡ್ ಬೈ ರೈಸ್ ಆ್ಯಂಡ್ ಮೇಜ್ ಆ್ಯಂಡ್ ನಥಿಂಗ್ ಎಲ್ಸ್. ಆ ಭತ್ತ ಮೆಕ್ಕೆಜೋಳ ಬಿಟ್ಟು ಬೇರೆ ಯಾವುದೇ ಬೆಳೆಯನ್ನು ಬೆಳೆದೇ ಇರತಕ್ಕಂಥ ಪ್ರದೇಶ ಯಾವುದು ಅಂತ ಕೇಳಿದ್ದಾನೆ. ಸೊ ನೋಡ್ರಿ, ಭತ್ತ ಮತ್ತು ಮೆಕ್ಕೆಜೋಳ, ಭತ್ತ ಬೆಳೆಯೋದು ತ್ರಿಭುಜ, ಮೆಕ್ಕೆಜೋಳ ಬೆಳೆಯೋದು ವೃತ್ತ. ಆ ಸಂಖ್ಯೆ ತ್ರಿಭುಜ ಮತ್ತು ವೃತ್ತದಲ್ಲಿ ಅಷ್ಟೇ ಇರಬೇಕು, ಬೇರೆ ಯಾವುದೇ ಚಿತ್ರದಲ್ಲಿ ಇರೋಂಗಿಲ್ಲ. ಅಂದರೆ ಈ 2 ಇದೆಯಲ್ಲ, ಇದು 2 ಅನ್ನೋದು ತ್ರಿಭುಜ ಒಳಗಡೆ ಕಾಣಿಸುತ್ತೆ, ಆಮೇಲೆ ಸರ್ಕಲ್ ಒಳಗಡೆ ಕಾಣಿಸುತ್ತೆ. ಆ ತ್ರಿಭುಜ ಮತ್ತು ವೃತ್ತದಲ್ಲಿ ಕಾಣಿಸ್ತಕ್ಕಂಥ ಸಂಖ್ಯೆ ಇಲ್ಲಿ 2 ಮಾತ್ರ. ಹಾಗಾಗಿ ಇದಕ್ಕೆ ಆನ್ಸರ್ 2 ಆಗಿರುತ್ತೆ. ಆ 2 ಅನ್ನೋದು ಆಪ್ಷನ್ ಸಿ ನಲ್ಲಿದೆ. ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರಾ, ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ ನೋಡ್ರಿ. ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ಎ 2-digit number ಈಸ್ 9. If the number found by reversing the digits is 9 less than the original number, what is the original number ಅಂತ ಕೇಳಿದ್ದಾರೆ. 2 ಅಂಕಿಯ ಅಂಕಿಗಳ ಮೊತ್ತ 9. ಅಂಕಿಗಳನ್ನು ತಿರುಗಿಸಿದಾಗ ರೂಪುಗೊಂಡ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 9 ಕಡಿಮೆ ಇದೆ ಅಂತ. ಹಾಗಾದ್ರೆ ಆ ಸಂಖ್ಯೆ ಎಷ್ಟು ಅಂತ ನೋಡ್ರಿ. 2 ಅಂಕಿ ಸಂಖ್ಯೆ ಇದೆ. 2 ಅಂಕಿ ಸಂಖ್ಯೆ ನಿಮಗೆ ಗೊತ್ತಿದೆ. 10ರಿಂದ 99ರವರೆಗೆ ಇರೋ ಎಲ್ಲವೂ 2-digit numbers. 10ಇಂದ ಸ್ಟಾರ್ಟ್ ಮಾಡಿ ಅಪ್ ಟು 99 ತನಕ ಇರೋವೆಲ್ಲ 2-digit numbers. ಆ 2 ಅಂಕಿಯ ಸಂಖ್ಯೆಯಲ್ಲಿ ಆ 2 ಅಂಕಿಗಳನ್ನು ಕೂಡಿದಾಗ ಮೊತ್ತ 9 ಬರ್ಬೇಕು. ಆಮೇಲೆ ಆ ಸಂಖ್ಯೆಯ ಅಂಕಿನ ಇಂಟರ್ಚೇಂಜ್ ಮಾಡಿ ಬರೆದಾಗ ಬರೋ ಸಂಖ್ಯೆ ಒರಿಜಿನಲ್ ನಂಬರ್ಗಿಂತ 9 ಕಡಿಮೆ ಆಗಬೇಕು. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ಸಿಂಪಲ್ ಆಗ್ಬೇಕಂದ್ರೆ ಆಪ್ಷನ್ 3 ಹೋಗ್ಬೇಕಷ್ಟೇ. ಈ ಥರ ಕ್ವಶನ್ಗೆ ಸಿಂಪಲ್ ಸೊಲ್ಯೂಷನ್ ಬೇಕಂದರೆ ಬೇರೆ ರೀತಿ ಬಿಡಿಸ್ಬೋದು, ಬಟ್ ಅದು ಲೆಂತಿ ಪ್ರೊಸೀಜರು. ಸಿಂಪಲ್ ಅಂದರೆ ಆಪ್ಷನ್ ರೆಫರ್ ಮಾಡಿದರೆ ಸಾಕು. 27 ಅನ್ನೋದು 2 ಅಂಕಿಯ ಸಂಖ್ಯೆ. ಇದರ ಅಂಕಿಗಳನ್ನು ಕೂಡಿ 2 + 7 9 ಬರುತ್ತೆ. ಅಂಕಿಗಳ ಮೊತ್ತ 9 ಕರೆಕ್ಟ್ ಬರುತ್ತೆ ಅದರಲ್ಲಿ. ಆದರೆ ಈ ಸಂಖ್ಯೆಯಲ್ಲಿರೋ ಅಂಕಿಗಳನ್ನು ಇಂಟರ್ಚೇಂಜ್ ಮಾಡಿರಿ. 27ರಿಂದ ಇಂಟರ್ಚೇಂಜ್ ಮಾಡಿದ್ರೆ ಎಷ್ಟಾಗುತ್ತೆ? 77 ಆಗುತ್ತೆ. ಈ ಬರೋ ಸಂಖ್ಯೆ ಮೂಲ ಸಂಖ್ಯೆಗಿಂತ ಇದು 9 ಕಡಿಮೆ ಇರಬೇಕು. ಆದರೆ ಬಂದಿರೋ ಸಂಖ್ಯೆ ಮೂಲ ಸಂಖ್ಯೆಗಿಂತ ಜಾಸ್ತಿ ಆಗುತ್ತೆ, ಇದು 72. ಹಾಗಾಗಿ 100% ಇದು ಆನ್ಸರ್ ಅಲ್ವೇ ಅಲ್ಲ 27. ಸೆಕೆಂಡ್ ಆಪ್ಷನ್ ಹೋಗೋಣ. ಫಸ್ಟ್ ಆಪ್ಷನ್ ರಾಂಗ್ ಅಂದಮೇಲೆ ಸೆಕೆಂಡ್ ಆಪ್ಷನ್ 45 ಏನೇ ಸಂಖ್ಯೆ ಇದೆಯಲ್ಲ, ಈ 45ನ್ನು
ಇಂಟರ್ಚೇಂಜ್ ಮಾಡಿದ್ರೆ 54 ಆಗುತ್ತೆ. 54 ಆಗುತ್ತೆ. ಇಲ್ಲಿ 4 + 5 ಕೂಡ್ರಿ 9 ಸರಿ ಬರುತ್ತೆ. 4 + 5 ಕೂಡಿದಾಗ 9 ಕರೆಕ್ಟ್ ಬರುತ್ತೆ ಅಂಕಿಗಳ ಮೊತ್ತ. ಸೊ ನೋಡ್ರಿ, ಅಂಕಿಗಳನ್ನು ತಿರುಗಿಸಿದ ರೂಪುಗೊಂಡ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 9 ಕಡಿಮೆ ಇದೆ ಅಂತೇಳಿ. ಈ ರೂಪುಗೊಂಡ ಸಂಖ್ಯೆ ಇದೆಯಲ್ಲ, ಸೊ ಇಫ್ ದ ನಂಬರ್ ಫಾರ್ಮ್ಡ್ ಬೈ ರಿವರ್ಸಿಂಗ್ ದ ಡಿಜಿಟ್ಸ್ ಈಸ್ 9 ಲೆಸ್ ದೆನ್ ದ ಒರಿಜಿನಲ್ ನಂಬರ್ ಅಂತ ಇದೆಯಂದ್ರೆ ಈ 45 ಈ ರೂಪುಗೊಂಡ ಸಂಖ್ಯೆ 54, ಈ ಮೂಲ ಸಂಖ್ಯೆ 45ಕ್ಕಿಂತ ಇದು 9 ಕಡಿಮೆ ಇರಬೇಕು ಅಂತ ಹೇಳಿದೆ. ಬಟ್ ಇದು 9 ಕಡಿಮೆ ಇಲ್ಲ, 9 ಇದು ಜಾಸ್ತಿ ಆಗುತ್ತೆ. ರೂಪುಗೊಂಡ ಸಂಖ್ಯೆ ಇದು ಮೂಲ ಸಂಖ್ಯೆಗಿಂತ ಇದು 9 ಕಡಿಮೆ ಇರಬೇಕು ಅಂತ ಹೇಳಿದ್ದಾರೆ. ಬಟ್ ಇದು ಮೂಲ ಸಂಖ್ಯೆಗಿಂತ 9 ಜಾಸ್ತಿ ಇದ್ದಾರೆ. ಇದು ಕೂಡ 100% ರಾಂಗ್. 63 ಅಂತ ಇದೆ. 6 + 3 9 ಆಗುತ್ತೆ. ಮೂಲ ಅಂಕೆಗಳ ಮೊತ್ತ 9 ಕರೆಕ್ಟ್ ಬರುತ್ತೆ. ಇದು ಇಂಟರ್ಚೇಂಜ್ ಮಾಡಿದಾಗ 36 ಬರುತ್ತೆ. 36 ಅನ್ನೋದು 63ಕ್ಕಿಂತ ಎಷ್ಟು ಕಡಿಮೆ ಇದೆ ಅಂದರೆ 27 ಕಡಿಮೆ ಇದೆ. ಯಾಕಂದರೆ 63ರಲ್ಲಿ 27 ಮೈನಸ್ ಮಾಡಿದ್ರೆ 36 ಬರುತ್ತೆ. ಸೊ ಹಾಗಾಗಿ ಇದು ಕಡಿಮೆ ಇದೆ ನಿಜ, ಆದರೆ 9 ಕಡಿಮೆ ಇಲ್ಲ, 27 ಕಡಿಮೆ ಇದೆ ಅಂದರೆ ಇದು ಕೂಡ ರಾಂಗ್ ಆನ್ಸರ್. ಹಾಗಾಗಿ ಇದಕ್ಕೆ ಆನ್ಸರ್ ನನ್ ಆಫ್ ದಿ ಎಬೋ, ಮೇಲಿರೋ ಯಾವೂ ಅಲ್ಲ ಅಂತ. ಹಾಗಾದ್ರೆ ಆನ್ಸರ್ ಯಾವುದಿರ್ಬೋದು? ಅದಕ್ಕೆ ಆನ್ಸರು ಆಪ್ಷನ್ ಡಿನಲ್ಲಿ ಏನಾದರೂ 54 ಕೊಟ್ಟಿದ್ರೆ ಅದು ಕರೆಕ್ಟ್ ಆಗ್ತಾಯಿತ್ತು. ಯಾಕಂದರೆ 54ರಲ್ಲಿ 5 + 4 ಕೂಡಿದಾಗ 9 ಸರಿ ಆಗುತ್ತೆ. ಇದನ್ನು ಇಂಟರ್ಚೇಂಜ್ ಮಾಡಿದಾಗ 45 ಆಗುತ್ತೆ. ಆವಾಗ ಈ 45 ಅನ್ನೋದು ಮೂಲ ಸಂಖ್ಯೆ 54ಕ್ಕಿಂತ 9 ಕಡಿಮೆ ಆಗುತ್ತೆ. ಅಂದರೆ ಅದಕ್ಕೆ ಆನ್ಸರ್ 100% 54 ಸರಿ ಆಗುತ್ತೆ. 54 ಆಪ್ಷನಲ್ಲಿ ಇಲ್ಲ, ಅದಕ್ಕೋಸ್ಕರ ನನ್ ಆಫ್ ದೀಸ್ ಆನ್ಸರ್ ಬರ್ತೀವಿ. ಈ ಕಂಡೀಷನ್ ಪ್ರಕಾರ 54 ಕರೆಕ್ಟ್ ಆಗುತ್ತೆ. ಸೊ ಆಪ್ಷನಲ್ಲಿಲ್ಲ, ನನ್ ಆಫ್ ದಿ ಅಬೌವ್, ಮೇಲಿನ ಯಾವುದೂ ಅಲ್ಲ ಅಂತ ಹೇಳ್ತಿಲ್ಲ, ಅದು ಸರಿ ಉತ್ತರ ಆಗುತ್ತೆ. ಓಕೆನಾ? ಸೊ ಇವಿಷ್ಟು ಕ್ವಶನ್ಸ್ನ ಸಾಲ್ವ್ ಮಾಡೋ ವಿಧಾನಗಳನ್ನು ಈ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಇನ್ನು ಬೇರೆ ಬೇರೆ ರೀತಿಯಾದ ಪ್ರಶ್ನೆಗಳನ್ನು, ಆಪ್ಟಿಟ್ಯೂಡು, ಲಾಜಿಕಲ್ ರೀಸನಿಂಗು, ಡಾಟಾ ಇಂಟರ್ಪ್ರಿಟೇಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ನೆಕ್ಸ್ಟ್ ಮತ್ತು ವೀಡಿಯೋಸಲ್ಲಿ ನಿಮಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅಂಟಿಲ್ ಎಕ್ಸಾಮ್ ಬರೋವರೆಗೂ ಮಿಸ್ ಮಾಡಿದ್ರೆ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. 100% ನಿಮಗೆ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.